ನೋಡ್ಬೋದು ನೀವು ದೇವರ ಮನೆ. ನಾನು ಹಿಂದೆಗಡೆ ಇರೋದು ವ್ಯೂ ಪಾಯಿಂಟು ಸಕ್ಕತ್ತಾಗಿದೆ ಮಾತ್ರ ನೋಡಿ. ಹಿಂದ್ಗಡೆ ಮಾತ್ರ ಕ್ಲೌಡ್ ಸಕ್ಕತ್ತಾಗಿ ಓಡ್ತಾ ಇದೆ ಎಲ್ಲೆಲ್ಲಿ. ಸೊ ನಾನು ಫಸ್ಟ್ ಜನವರಿಯಲ್ಲಿ ಬಂದಾಗ ಇಷ್ಟೊಂದು ಕ್ಲೌಡಿ ಇದ್ದಿಲ್ಲ, ಪೂರ್ತಿ ಬಿಸಿಲು, ಸಿಕ್ಕಾಪಟ್ಟಿ ಬಿಸಿಲು ಅಂತಂದ್ರೆ ಬಿಸಿಲ. ಇವಾಗ ನೋಡಿ ಸರ್ಗ ತೋರಿಸ್ಲೆ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ ನಿನ್ನ ನಾಳೆಗಳೇ. ಸೊ ಇಲ್ಲಿ ಒಂದು ಒಳಗಡೆ ಹಳ್ಳ ಹರಿತಾ ಇದೆ. ಅದರ ಸೌಂಡ್ ಹೆಂಗೆ ಬರ್ತಾಯಿದೆ ಅಂತಂದ್ರೆ ನೋಡ್ಬೇಕು ನೀವು. ಇಲ್ಲಿ ಕುತ್ಕೊಂಡು 10 ನಿಮಿಷ ಸೈಲೆಂಟಾಗಿ ಕುತ್ಕೊಂಡ್ರೆ ಅಲ್ಲಿ ಯಾವುದೇ ಪ್ರಾಣಿ ಪಕ್ಷಿ ಏನೇನಿದೆ ಎಲ್ಲ ಓದಿರೋದು ಕೇಳಿಸುತ್ತೆ ಸೌಂಡ್. ಇಲ್ಲಿ ಒಂಥರ ಚಿಕ್ಕ ಫಾಲ್ಸ್ ಇದೆಯೋ ಗೊತ್ತಿಲ್ಲ, ಫಾಲ್ಸ್ ಥರ ಇದೆ, ಬಟ್ ಸೌಂಡ್ ಬರ್ತಾಯಿದೆ. ಅಲ್ಲಿ ಬರುತ್ತೆ ನೋಡಿ, ಅಲ್ಲಿಂದ ಮೇಲೆ ಹರಿದು ಹಿಂಗೆ ಬಂದು ಇಲ್ಲಿ ಬರ್ತಾ, ಬಟ್ ಇಲ್ಲಿ ಸೌಂಡ್ ಬರ್ತಾಯಿದೆ. ಅಲ್ಲಿ ನೋಡ್ಬೋದು ಜನ ಎಲ್ಲ ಬಂದಿದ್ದಾರೆ ಆಲ್ರೆಡಿ. ಇನ್ನು ಬೆಳಿಗ್ಗೆ ಬಂದ್ರಂತೂ ಇದು ಕಾಣೋದೇ ಅದು ಬಿಡಿ, ಅದು ಅಷ್ಟಿರುತ್ತೆ ಅದು ನೋಡೋಣ ಸರ್. ಮತ್ತು ಅಲ್ಲಿ ಆ ಕಡೆ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಆ ಕಡೆ ಸ್ವಲ್ಪ ಹತ್ರ ಬರ್ತೀನಿ ನೋಡೋಣ ಎಷ್ಟಾಗುತ್ತೆ ಅಂತ. ಅಲ್ಲಿದೆ ಆ ಕಡೆ ಇನ್ನೂ ಫುಲ್ ಮೇಲೆ ಹೋಗಿ ಬರ್ತೀನಿ. ಇಲ್ಲಿ ಹೋಗೋದು ಮತ್ತು ಆಮೇಲೆ ಅಲ್ಲಿ ಮೇಲೆ ಹಬ್ಬಿತಾರಲ್ಲ ಅಲ್ಲಿ ಹೋಗ್ಬೇಕು, ಅಲ್ಲಿ ಚೆನ್ನಾಗಿ ಬರುತ್ತೆ. ಬಟ್ ಆ ಕಡೆ ವ್ಯೂ ಅದ್ರಿಗಿಂತ ಇದು ಸಕ್ಕತ್ತಾಗಿದೆ, ಪೂರ್ತಿ ಒಂಥರ ಏನಿದು ಈ ಚಾನಲ್ ಮಾಡಿರ್ತಾರಲ್ಲ ಆ ಥರ ಇದೆ ಅದು. ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಕರ್ಕೊಂಡು ಹೋದೋರ ಥರ ಆ ಕಡೆ ಇದೆ. ಬಟ್ ಈ ಥರ ನಿಮಗೆ ಕ್ಲೌಡಿ ಸಿಗಲ್ಲ, ಒಂದು ಸ್ವಲ್ಪ ಓಪನ್ ಏರಿಯಾ ಸಿಗುತ್ತೆ ಅಲ್ಲಿ ಹೋಗೋಣ ಹೇರಿ. ಸೊಗಸಾದ ಸಾಲು